ಇದು ಬಂದ್ಬಿಟ್ಟು ಪುರಾಣ ಪ್ರಸಿದ್ಧ ಗರುಡ ದೇವಸ್ಥಾನ ಅಂತ ಮುಳುಬಾಗಿಲಲ್ಲಿದೆ. ನಿಮ್ಗೆ ಯಾರು ಸರ್ಪದೋಷ ಏನಾರ ಇದ್ದರೆ ನೀವು ಇಲ್ಲಿಗೆ ಬಂದರೆ ಅದು ಏನೇ ಇದ್ರೂ ಕ್ಲಿಯರ್ ಆಗುತ್ತಂತೆ. ಫೋಟೋ ಇದೆ, ಆ ಫೋಟೋ ಬಳಿ 8 ಸರ್ಪವನ್ನು ದರ್ಶನ ಮಾಡ್ಬೋದು. ಇದನ್ನ ಪ್ರತಿಷ್ಠಾಪನೆ ಮಾಡಿದವರು ರಾಮಾನುಜಾಚಾರ್ಯರು. ಸುಮಾರು 900 ವರ್ಷಗಳ ಒಂದು ಪುರಾತನ ಒಂದು ದೇವಸ್ಥಾನ ಇದು. ಸರ್ಪದೋಷ ಅಂದ್ರೆ ನಿಮಗೆ ಕಲ್ಯಾಣ ಭಾಗ್ಯ, ಸಂತಾನ ಭಾಗ್ಯ, ಉದ್ಯೋಗ, ಸರ್ಪದೋಷಕ್ಕೆ ಸಂಬಂಧಪಟ್ಟದ್ದು ಪರಿಪೂರ್ಣ ನಿವಾರಣೆ ಆಗುತ್ತೆ. ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ತಮ್ಮೆಲ್ಲಾ ಕುಟುಂಬದಲ್ಲಿ ಸರ್ಪದೋಷ ನಿವಾರಣೆ ಆಗಿ ಪುನಃ ಒಂದು ಗಾರ್ಡನ್ ಸೇವೆಗೆ ಪುನರ್ದರ್ಶನಕ್ಕೆ ಬರ್ಬೇಕಂತ. ಸೊ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹತ್ರ ಇರೋ ಇನ್ನೊಂದು ದೇವಸ್ಥಾನ ಬಂದ್ಬಿಟ್ಟು ಕುರುಡುಮಲೆ ದೇವಸ್ಥಾನ. ಅಲ್ಲಿಂದ ನಿಮ್ಗೊಂದು 7-8 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ನೀವು ಯಾರು ಅಲ್ಲಿಗೆ ಬಂದರೆ ನಿಯರ್ ಬೈ ಇದನ್ನು ನೋಡ್ಕೊಂಡು ಬರ್ಬೋದು. ಇದು ಮುಗಿಸ್ಕೊಂಡು ನಾವು ಪಾದರಾಜ ಮಠ ಇದೆ ಆನ್ ದಿ ವೇ ಹೈವೇ ಸೈಡಲ್ಲ, ಅದು ನೋಡ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್. ಇದು ದೇವಸ್ಥಾನ ಬಂದ್ಬಿಟ್ಟು ತುಂಬ ಹಳೆಯ ಕಾಲದ್ದು ನೋಡ್ಬೋದು. ಈಗ ನಾವು ಹಂಗೆ ವಾಪಸ್ ರಿಟರ್ನ್ ಹೋಗ್ಬೇಕಾದ್ರೆ ನಿಮಗೆ ರೋಡ್ ಹೈವೇ ಸೈಡಲ್ಲೇ ಸಿಗುತ್ತೆ. ಮುಳಬಾಗಿಲು ಹೈವೇ ರೋಡಲ್ಲೇ ಶ್ರೀ ಪಾದರಾಜ ಮಠ ಅಂತ, ನೀವು ಅದು ನೋಡ್ಬೋದು. ಒಳಗಡೆ ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಸೊ ನಮಗೆ 3 ದೇವಸ್ಥಾನನೂ ನೋಡಿಕೊಂಡು ನೆಕ್ಸ್ಟ್ ಊಟ ಮಾಡ್ಕೊಂಡು ವಾಪಸ್ ಬೆಂಗಳೂರು ಬರ್ತಾಯಿದ್ದೀವಿ. ನೀವು ಅಷ್ಟೇ ಯಾರು ಈ ಕಡೆ ಮುಳುಬಾಗಿಲು ಕಡೆ ಟೆಂಪಲ್ ನೋಡಬೇಕು ಅಂದರೆ ನೀವು ಈ 3 ಪ್ಲೇಸಸ್ನ ಕವರ್ ಮಾಡ್ಬೋದು ಒಂದು ದಿವಸದಲ್ಲೇ.